25 rupees on Google Pay for business. ಇದು ಬೆಂಡೆಕಾಯಿ ನಾನು ಪಲ್ಯ ಮಾಡಿದ್ದೆ. ಬೆಂಡೆಕಾಯಿ ಶುಗರ್ನವರಿಗೆಲ್ಲ ಒಳ್ಳೆಯದು. ಬೆಂಡೆಕಾಯಿ ಮತ್ತು ನಮ್ಮ ಸ್ವಲ್ಪ ಪಲ್ಯದಾಗೆ ಮಾಡಿ ತಿನ್ಬೋದು ಬೆಂಡೆಕಾಯಿ. ಅದನ್ನು ನಾನು ಸ್ವಲ್ಪ ಹುರಿದಿಟ್ಕೊಂಡಿದ್ದೇನೆ. ನನಗೆ ಒಬ್ಬಳಿಗೆ ಕೈಯಲ್ಲಿ ಆಗುವುದಿಲ್ಲ ಮಾಡಲಿಕ್ಕೆ, ಅದಕ್ಕೆ ನೋಡಿ ಇಲ್ಲಿ ಈರುಳ್ಳಿ ಇಟ್ಟಿದ್ದೇನೆ. ಈರುಳ್ಳಿ ಕೆಂಪಾಗಬೇಕು. ಕೆಂಪಾಗಿದೆ ಆಲ್ರೆಡಿ. ಆಮೇಲೆ ಟೊಮೆಟೊ ಹಾಕಲಿಕ್ಕೆ, ಟೊಮೆಟೊ ಹಾಕ್ತಿದ್ದೇನೆ. ಒಬ್ಬಳಿಗೆ ಆಗುದಿಲ್ಲ, ಕಷ್ಟ ಆಗ್ತದೆ. ಸ್ವಲ್ಪ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಬೇಗ ಬೇಯ್ತದೆ, ಗೊತ್ತಾಯ್ತಾ? ಬೇಗ ಬೇಯ್ತದೆ ಉಪ್ಪು ಹಾಕಿದರೆ. ಎಲ್ರಿಗೂ ಗೊತ್ತುಂಟು, ಹೆಂಗಸರಿಗೆ. ಇದು ಗಂಡಸರಿಗೆ ಆದರೆ ಸ್ವಲ್ಪ ಹೇಳ್ಬೇಕಾಗ್ತದೆ, ಬ್ಯಾಚುಲರ್ ಇದ್ದವರಿಗೆಲ್ಲ. ಬ್ಯಾಚುಲರ್ ಇದ್ದವರಿಗೆ ಹೇಳಬೇಕಾಗ್ತದೆ. ನಮಗೆ ಲೇಡೀಸಿಗೆ ಎಲ್ಲರಿಗೂ ಸಹ ಗೊತ್ತಿದೆ. ಮತ್ತು ಸ್ವಲ್ಪ ಮೆಣಸಿನ ಹುಡಿ ಮಸಾಲೆ ನಾನು ಈಗಲೇ ಹಾಕ್ತೇನೆ. ನೋಡಿ, ಮೆಣಸಿನ ಹುಡಿ ಹಾಕ್ತೇನೆ. ಸ್ವಲ್ಪ ñಕ್ಕಾಗಬೇಕಿದು, ñಕ್ಕು ಆಗಬೇಕು. ñಕ್ಕಾಗಬೇಕು. ಹಾಂ, ಬೇಯಬೇಕು ಒಳ್ಳೆ. ಮತ್ತು ನೋಡಿ ಹಾಕಿದ್ದೇನೆ ನಾನೀಗ ಹುಡಿ ಹಾಕಿದ್ದೇನೆ. ನಾನು 3 ಸ್ಪೂನ್ ಹಾಕಿದ್ದೇನೆ. ತುಂಬ ಖಾರ ಉಂಟು ಇದು ಮೆಣಸಿನ ಹುಡಿ ಖಾರ ಉಂಟು ಸ್ವಲ್ಪ. ಒಳ್ಳೆ ವಾಸನೆ ಬರ್ತಾ ಉಂಟು. ಆಮೇಲೆ ಬೆಂಡೆಕಾಯಿ ಹಾಕೋದಾಯ್ತಾ? ಬೆಂಡೆಕಾಯಿ ಹಾಕೋದು ಇದಕ್ಕೆ. ಸ್ಟವ್ ಎಲ್ಲ ಮಾಡುವಪ್ಪ ದೇವರೇ, ಎಷ್ಟು ಜೋರುಂಟು ಮಾರೆ. ನೋಡಲೇ ಇಲ್ಲ ವಿಡಿಯೋ ಮಾಡೋದ್ರಲ್ಲಿ ನಾನು. ನೋಡಿ, ಆಮೇಲೆ ಇದೆಲ್ಲ ñಕ್ಕಾದ್ಮೇಲೆ ಬೆಂಡೆಕಾಯಿ ಹಾಕೋದು ನಾನು. ಬೆಂದಿತ್ತು ಆಲ್ರೆಡಿ ಎಲ್ಲ. ಸ್ವಲ್ಪ ಇನ್ನೂ ಸಹ ñಕ್ಕಾಗಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನಗೆ ಫಾಲೋ ಮಾಡಿ, ಶೇರ್ ಮಾಡಿ ಆಯಿತಾ? ತುಂಬ ಒಳ್ಳೆಯವರು. ನಿಮಗೆ ಒಂದೊಂದು ಬೆಂಡೆಕಾಯಿ ಪೀಸ್ ಕೊಡ್ತೇನೆ ಆಯಿತಾ?